ಇವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸೋಸಲೆ ಬಂಧನವೇ ಅಕ್ರಮ ಅಂತ ಸಂದೇಶ್ ಚೌಟ ವಾದವನ್ನ ಮಂಡನೆ ಮಾಡಿದ್ದಾರೆ. ಈ ಸಂಬಂಧ 4 ಅಂಶಗಳು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರುವುದು. ಅಶೋಕ್ ನಗರ ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿಲ್ಲ. ಆದರೆ ಸಿಸಿಬಿ ಪೊಲೀಸರು ಬೆಳಗ್ಗೆ 4:20 ಸುಮಾರಿಗೆ ಬಂಧಿಸಿದ್ದಾರೆ. ಸಿಎಂ ನಿರ್ದೇಶನದ ಮೇರೆಗೆ ಅವರನ್ನ ಬಂಧಿಸಲಾಗಿದೆ. ಆದರೆ ತನಿಖಾ ಭಾಗವಾಗಿ ಅವರನ್ನ ಬಂಧಿಸಿಲ್ಲ ಅಂತ ಸಂದೇಶ್ ಚೌಟ ಹೇಳಿದ್ದಾರೆ. 2:30 ನಂತರ ಯಾರೇ ಬಂಧನ ಮಾಡಿದ್ರು ಅದು ಕಾನೂನು ಬಾಹಿರ. ಪ್ರಕರಣ ಸಿಐಡಿಗೆ ವರ್ಗಾವಣೆ ಆದರೂ ಯಾಕೆ ಬಂಧನ ಮಾಡಿದ್ರು? ಅರೆಸ್ಟ್ ಮಾಡಿರೋದು ಕಾನೂನು ಬಾಹಿರವಾಗಿದೆ. ಸೋಸಲೆ ಬಂಧನವೇ ಅಕ್ರಮ ಅಂತ ಸಂದೇಶ್ ಚೌಟ ಈ ಸಂದರ್ಭದಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಈ ಸಂಬಂಧ 4 ಅಂಶಗಳನ್ನ ನ್ಯಾಯಾಲಯಕ್ಕೆ ಅವರು ಸಲ್ಲಿಸಿದ್ದಾರೆ. ಅಶೋಕ್ ನಗರ ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು ಬಂಧಿಸಿಲ್ಲ ಸೋಸಲೆ ಅವರನ್ನ. ಆದರೆ ಸಿಸಿಬಿ ಪೊಲೀಸರು ಬೆಳಗ್ಗೆ 4:20 ಸುಮಾರಿಗೆ ಅರೆಸ್ಟ್ ಮಾಡಿದ್ದಾರೆ ಸೋಸಲೆ ಅವರನ್ನ. ಸಿಎಂ ನಿರ್ದೇಶನದ ಮೇರೆಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಆದರೆ ತನಿಖಾ ಭಾಗವಾಗಿ ಅವರನ್ನ ಬಂಧಿಸಿಲ್ಲ ಅಂತ ಸಂದೇಶ್ ಚೌಟ ಹೇಳ್ತಾರೆ. 2:30 ನಂತರ ಯಾರನ್ನೇ ಬಂಧನ ಮಾಡಿದ್ರು ಅದು ಕಾನೂನು ಬಾಹಿರ. ಪ್ರಕರಣ ಸಿಐಡಿಗೆ ವರ್ಗಾವಣೆ ಆದರೂ ಯಾಕೆ ಅರೆಸ್ಟ್ ಮಾಡಿದ್ರು? ಅರೆಸ್ಟ್ ಮಾಡಿರೋದು ಕಾನೂನು ಬಾಹಿರವಾಗಿದೆ. ಸೋಸಲೆ ಬಂಧನವೇ ಅಕ್ರಮ ಅಂತ ಹೇಳಿ ಸಂದೇಶ್ ಚೌಟ ಇಲ್ಲಿ ನ್ಯಾಯಾಲಯಕ್ಕೆ ತಿಳಿಸಿರೋದು. 4 ಅಂಶಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ. ಅಶೋಕ್ ನಗರ ಅಥವಾ ಕಬ್ಬನ್ ಪಾರ್ಕ್ ಪೊಲೀಸರು ಸೋಸಲೆ ಅವರನ್ನ ಬಂಧಿಸಿಲ್ಲ. ಆದರೆ ಸಿಸಿಬಿ ಪೊಲೀಸರು ಬೆಳಗ್ಗೆ 4:20 ಸುಮಾರಿಗೆ ಅರೆಸ್ಟ್ ಮಾಡಿದ್ದಾರೆ ಸೋಸಲೆ ಅವರನ್ನು. ಸಿಎಂ ನಿರ್ದೇಶನದ ಮೇರೆಗೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆದರೆ ತನಿಖಾ ಭಾಗವಾಗಿ ಅವರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಸಂದೇಶ್ ಚೌಟ ಇಲ್ಲಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಮಧ್ಯಾಹ್ನ 2:30 ಪ್ರಕರಣ ಸಿಐಡಿಗೆ ವರ್ಗಾವಣೆ ಅಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಬಂಧನ ಮಾಡುವ ಅಧಿಕಾರ ಇರಲ್ಲ. ಸಿಸಿಬಿ ಪೊಲೀಸರು ಸೋಸಲೆಯನ್ನ ಬಂಧಿಸಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ನೀಡಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ವಾದ ಮಂಡಿಸುತ್ತಿರುವ ಹಿರಿಯ ವಕೀಲ ಸಂದೇಶ್ ಚೌಟ ಬೆಳಗ್ಗೆ 4:30ಕ್ಕೆ ನಿಖಿಲ್ ಸೋಸಲೆಯನ್ನ ಸಿಸಿಬಿ ಅರೆಸ್ಟ್ ಮಾಡಿದ್ರು. ಬಂಧಿಸುವಾಗ ಬೆಳಗ್ಗೆ 8 ಗಂಟೆಗೆ ಬಂಧನಕ್ಕೆ ಕಾರಣ ನೀಡದೆಯೇ ಸಿಸಿಬಿ ಸೋಸಲೆಯನ್ನ ಬಂಧಿಸಿದೆ ಅಂತ ಹೇಳಿ ಸಂದೇಶ್ ಚೌಟ ವಾದವನ್ನ ಮಂಡಿಸಿದ್ದಾರೆ. ಮಧ್ಯಾಹ್ನ 2:30ಕ್ಕೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಅಂತ ಹೇಳಿ ಘೋಷಣೆ ಆಗಿರೋದು. ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಬಂಧನ ಮಾಡುವ ಅಧಿಕಾರ ಇರಲ್ಲ. ಸಿಸಿಬಿ ಪೊಲೀಸರು ಸೋಸಲೆಯನ್ನ ಬಂಧಿಸಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ನೀಡಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ವಾದ ಮಂಡಿಸ್ತಾ ಇದ್ದಾರೆ ಹಿರಿಯ ವಕೀಲ ಸಂದೇಶ್ ಚೌಟ. ಬೆಳಗ್ಗೆ 4:30ಕ್ಕೆ ನಿಖಿಲ್ ಸೋಸಲೆಯನ್ನ ಸಿಸಿಬಿ ಅರೆಸ್ಟ್ ಮಾಡಿದ್ದಾರೆ. ಬಂಧಿಸುವಾಗ ಬೆಳಗ್ಗೆ 8 ಗಂಟೆಗೆ ಬಂಧನ ಮೆಮೊ ನೀಡಿದ್ದಾರೆ. ಬಂಧನಕ್ಕೆ ಕಾರಣ ನೀಡದೆಯೇ ಸಿಸಿಬಿ ಸೋಸಲೆಯನ್ನ ಬಂಧಿಸಿದೆ. ಅಂದರೆ ಬಂಧನಕ್ಕೆ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರೆಸ್ಟ್ ಆಗುವಂತ ವ್ಯಕ್ತಿ ನಿಖಿಲ್ ಸೋಸಲೆ ಅವರಿಗೂ ಕೂಡ ಗೊತ್ತಿರಲಿಲ್ವಂತೆ. ಅಂದರೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಕಾರಣವನ್ನು ಹೇಳಬೇಕಲ್ಲ. ಈ ಕಾರಣಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿ ಆ ವ್ಯಕ್ತಿಗೆ ನಿಖಿಲ್ ಸೋಸಲೆಗೆ ಕಾರಣನೇ ತಿಳಿದಿರಲಿಲ್ಲ. ಬೆಳಗ್ಗೆ 4:30ಕ್ಕೆ ಬರ್ತಾರೆ. ಸೋಸಲೆ ಅವರನ್ನು ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ 8 ಗಂಟೆಗೆ ಬಂಧನದ ಮೆಮೊ ನೀಡಿದ್ದಾರೆ. ಬಂಧನಕ್ಕೆ ಕಾರಣನೇ ಕೊಟ್ಟಿಲ್ಲ. ಸೋಸಲೆಯನ್ನು ಬಂಧಿಸಲಾಯಿತು. ಮಧ್ಯಾಹ್ನ 2:30ಕ್ಕೆ ಪ್ರಕರಣ ಸಿಐಡಿಗೆ ವರ್ಗಾವಣೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಬಂಧನ ಮಾಡುವಂತ ಅಧಿಕಾರ ಇರಲ್ಲ ಅನ್ನೋ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ ಅವರು. ಹಿರಿಯ ವಕೀಲ ಸಂದೇಶ್ ಚೌಟ ನಿಖಿಲ್ ಸೋಸಲೆ ಪರ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ ಒಂದು ವಾದ ಪ್ರತಿವಾದ ಎಲ್ಲವೂ ಕೂಡ. ಈ ಒಂದು ಬೆಳವಣಿಗೆ RCB ಯಾಕಾದ್ರೂ ಕಪ್ ಗೆಲ್ತೋ ಈ ವರ್ಷ ಅಂತ ಇದ್ದಾರೆ ಅಭಿಮಾನಿಗಳು ಕೂಡ. ಕಪ್ ಗೆದ್ದಿದ್ದನ್ನ ಸಂಭ್ರಮಿಸೋದಕ್ಕೂ ಆಗ್ಲಿಲ್ವಲ್ಲ ಅಂತ ಹೇಳಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಪಾಪ. ಇದೆಲ್ಲದರ ನಡುವೆ ಈಗ RCBಗೆ ಕಂಟಕ ಕೂಡ ಶುರುವಾಗ್ಬಿಟ್ಟಿದೆ. ಜೊತೆಗೆ ಈಗ ನಿಖಿಲ್ ಸೋಸಲೆ ಅವರನ್ನಾಗಿರ್ಬೋದು RCBಗೆ ಸಂಬಂಧಪಟ್ಟಂತೆ, ಜೊತೆಗೆ KSCAಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ.